ಪ್ರತ್ಯಾರೋಪಗಳ ಸಮರ. ಉಗ್ರಂ ಮಂಜು ದರ್ಬಾರ್ನಲ್ಲಿ ನಾಮಿನೇಷನ್ ಬೆಂಕಿ. ಉಗ್ರಂ ಮಂಜು ಆಡಳಿತದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ. ನಾಮಿನೇಷನ್ ಯುದ್ಧದಲ್ಲಿ ಗೆದ್ದಿದ್ಯಾರು? ದೊಡ್ಡ ಮನೆಯ ನಾಮಿನೇಷನ್ ಹೇಗಿತ್ತು ಗೊತ್ತಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಉಗ್ರಂ ಮಂಜು ದರ್ಬಾರ್ನಲ್ಲಿ ನಾಮಿನೇಷನ್ ಬೆಂಕಿ. ತ್ರಿವಿಕ್ರಮ್ ವಿರುದ್ಧ ಗೌತಮಿ ಬೆಂಕಿ ಮಾತು. ನಾಮಿನೇಷನ್ ಯುದ್ಧ ಗೆದ್ದಿದ್ಯಾರು? ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಆರೋಪಗಳ ಸರಮಾಲೆಯೇ ಕೇಳಿ ಬರ್ತಿವೆ. ಉಗ್ರಂ ಮಂಜು ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಪರಸ್ಪರ ದೂರುತ್ತಿದ್ದಾರೆ. ಈ ದೂರುಗಳ ಮಧ್ಯೆಯೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಆಯಾ ಸ್ಪರ್ಧಿಗಳ ಭಾವಚಿತ್ರಗಳನ್ನ ಬಾಣಕ್ಕೆ ಸಿಕ್ಕಿಸಿ ನಾಮಿನೇಟ್ ಮಾಡೋದು ಕೂಡ ಇಲ್ಲಿ ವಿಶೇಷವಾಗಿಯೇ ಕಾಣಿಸ್ತಿದೆ. ಈ ಮೂಲಕ ಮನೆಯಲ್ಲಿ ಹೊಸ ಸಂಚಲನವೂ ಶುರುವಾಗಿದೆ. ಉಗ್ರಂ ಮಂಜು ಆಡಳಿತದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗ್ತಿದೆ. ಆದ್ರೆ ಉಗ್ರಂ ಮಂಜು ಯಾವುದಕ್ಕೂ ಹೆದರುತ್ತಿಲ್ಲ. ತಮ್ಮ ಆಡಳಿತವನ್ನ ಭಯಂಕರವಾಗಿಯೇ ನಡೆಸ್ತಿದ್ದಾರೆ. ಇದರ ಝಲಕ್ ರಿವೀಲ್ ಆಗಿದೆ. ಎಸ್, ಉಗ್ರಂ ಮಂಜು ರಾಜಾಡಳಿತ ಭಯಂಕರವಾಗಿಯೇ ಇದ್ದು ಇದರಿಂದ ಬಿಗ್ ಬಾಸ್ ಮಂದಿ ನಲುಗಿರೋದು ಗೊತ್ತೇ ಇದೆ. ಆದ್ರೆ ಇದೇ ರಾಜನ ಮುಂದೆ ಮನೆಯ ಮಂದಿ ಕುಣಿದು ಕುಪ್ಪಳಿಸಿ ಹಾಡುಗಳನ್ನ ಹಾಡಿ ಎಮೋಷನಲ್ ಆಗ್ತಿದ್ದಂತೆ ಶುರುವಾಯ್ತು ನೋಡಿ ಅಸಲಿ ಆಟ. ಇವರ ಆರೋಪ ಪ್ರತ್ಯಾರೋಪಗಳನ್ನ ನೋಡಿ ರಾಜ ಮಂಜು ಕಂಗಾಲಾಗಿ ಹೋದ್ರು. ತ್ರಿವಿಕ್ರಮ್ ವಿರುದ್ಧ ಮೋಕ್ಷಿತಾ ಪೈ ಗುಡುಗು. ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಮಧ್ಯೆ ಕೋಲ್ಡ್ ವಾರ್ ಇದೆ ಎಂಬುದು ಎಲ್ರಿಗೂ ಗೊತ್ತು. ಈಗ ಅದು ನಾಮಿನೇಷನ್ ನಲ್ಲಿ ಸ್ಫೋಟಗೊಂಡಿದೆ. ಹೌದು, ನಾಮಿನೇಷನ್ ಟೈಮ್ ನಲ್ಲಿ ತ್ರಿವಿಕ್ರಮ್ ನೇರವಾಗಿಯೇ ಮೋಕ್ಷಿತಾ ಬಗ್ಗೆ ಆಕ್ರೋಶ ಹೊರಹಾಕಿದ್ದು. ಮೋಕ್ಷಿತಾ ನಿಜಕ್ಕೂ ಡೇಂಜರ್ ಆಗಿಯೇ ಇದ್ದಾರೆ. ಗೌತಮಿ ಪಾಸಿಟಿವ್ ಆಗಿಲ್ಲ. ಇವರು ಎರಡು ತಲೆ ಹಾವುಗಳು ಅಂತಲೇ ತ್ರಿವಿಕ್ರಮ್ ಗುಡುಗಿ ಮೋಕ್ಷಿತಾಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಮೋಕ್ಷಿತಾ ಪೈ ಬೆನ್ನ ಹಿಂದೆ ಆಡಿದ ಮಾತುಗಳಿಗೆ ಗೌತಮಿ ಜಾಧವ್ ಸಿಟ್ಟಾಗಿದ್ದು, ನಾಮಿನೇಷನ್ ಸಮಯದಲ್ಲಿ ಪಾಸಿಟಿವಿಟಿ ಅನ್ನೋದು ಬೇರೆಯವರಿಗೆ ತೋರಿಸೋಕೆ ಅಲ್ವೇ ಅಲ್ಲ, ಅದು ನನಗಾಗಿಯೇ ಇರೋದು ಅಂತಲೇ ಗೌತಮಿ ಜಾಧವ್ ಮೋಕ್ಷಿತಾ ಪೈ ವಿರುದ್ಧ ಕೆಂಡಾಮಂಡಲವಾದ್ರು. ಇನ್ನು ಅದೇ ರೀತಿ ಉಗ್ರಂ ಮಂಜು ಬಗ್ಗೆ ತ್ರಿವಿಕ್ರಮ್ ಒಂದು ಮಾತು ಹೇಳಿದ್ದಾರೆ. ಮಂಜಣ್ಣ ಹೊರಗಡೆ ಏನೂ ಅಲ್ಲ, ಇಲ್ಲಿ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ, ಅವರು ಯಾರೂ ಅಲ್ಲ ಅನ್ನೋದನ್ನೇ ಒತ್ತಿ ಹೇಳಿದ್ದಾರೆ. ಈ ಸತ್ಯವನ್ನ ಮೋಕ್ಷಿತಾ ಪೈ ರಾಜ ಉಗ್ರಂ ಮಂಜು ಮುಂದೆನೆ ಹೇಳಿದ್ದಾರೆ. ಅದಕ್ಕೆ ಕೆರಳಿದ ಮಂಜು, ಈ ಒಂದು ಮಾತು ನಿಜಕ್ಕೂ ನಂಬಿಕೆ ದ್ರೋಹವೇ ಆಗಿದೆ, ಇದು ಸರಿ ಅಲ್ವೇ ಅಲ್ಲ, ತ್ರಿವಿಕ್ರಮ್ ಮಾಡಿರೋದು ತಪ್ಪು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಸದ್ಯ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ನಾಮಿನೇಷನ್ ಕಾವು ಹೆಚ್ಚಾಗಿದ್ದು, ಈ ವಾರ ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.